ಹಾಕಬೇಕಾಗಿತ್ತು. ವ್ಲಾಗ್ ಎಡಿಟಿಂಗ್ ಮುಗ್ದಿದೆ. ಐ ಆಮ್ ಜಸ್ಟ್ ಇನ್ ದ ಪ್ರಾಸೆಸ್ ಆಫ್ ಫಿನಿಶಿಂಗ್ ದ ಕವರ್ ಫೋಟೋ. ಅದನ್ನ ಏನಂತಾರೆ ಅಂದರೆ ಆ ಟರ್ಮ್ಸಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಯೂಟ್ಯೂಬ್ ಥಂಬ್ನೇಲ್. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಈಟಿಂಗ್ ಸಮ್ ಫುಡ್ ಏನಂದರೆ ಪೆಂಡಿ, beetroot palya, 1 egg which I hate but I'm forced to eat, and some rice. This is my breaky for today. ಇದ್ರಲ್ಲ ಅದನ್ನ ಹಾಕಿ ಆಯ್ತಾ. ತಿರಸ ಇದನ್ನ ತಿರಸ ಕಾಣ್ತಿದ್ದೀನ ಇದು ಯಾವುದು? ಹಾಯ್, ವಿ ಆರ್ ಜಸ್ಟ್ ಗೋಯಿಂಗ್. ಎಲ್ಲಿಗೆ ಅಂತ ಅಂದರೆ ಗೆಟ್ ಸಮ್ ಗ್ರಾಸರೀಸ್. ಅದ್ರ ಜೊತೆ ಲಾಸ್ಟ್ ವೀಕ್ ನಾನು ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಯಾಕಂದರೆ ಟೈಮ್ ಇರಲಿಲ್ಲ ನನಗೆ. ಟೈಮ್ ಇದ್ದಿದ್ರಲ್ಲಿ ಪರೋಟ ಮಾಡ್ಕೊಂಡು ತಿಂದೆ. ಚೆನ್ನಾಗಿತ್ತು. ಆ ರೆಸಿಪಿ ಕೂಡ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ದಟ್. ಇವಾಗ ಜಸ್ಟ್ ಅನದರ್ ಸ್ಯಾಟರ್ಡೇ ಏನು ಮಾಡ್ತಾ ಇದ್ದೀವಿ ಅಂತ ಇಟ್ಸ್ ನಾರ್ಮಲ್ ವ್ಲಾಗ್ ಅಷ್ಟೇ. ಲೆಟ್ಸ್ ಗೋ. ತರಕಾರಿ ತೊಗೊಂಡು ವಿಲ್ ಕಮ್ ಬ್ಯಾಕ್. ದ ವೆದರ್ ಈಸ್ ಜಸ್ಟ್ ಲೈಕ್ ದ್ಯಾಟ್. ಇಟ್ಸ್ ಸೋ ಡಿಪ್ರೆಸಿಂಗ್. ಏನಂತ ಗೊತ್ತಿಲ್ಲ ನನಗೆ. ಇಟ್ ಲುಕ್ಸ್ ಸೋ ಡಿಪ್ರೆಸಿಂಗ್. ಆ ಕಡೆ ವಾವ್ ಅಂತಲೂ ಅನಿಸ್ತಾ ಇಲ್ಲ, ಈ ಕಡೆ ಅಯ್ಯೋ ಚೆನ್ನಾಗಿಲ್ಲ ಅಂತಲೂ ಅನಿಸ್ತಾ ಇಲ್ಲ. ಇಟ್ ಲುಕ್ಸ್ ವೆರಿ ವೆರಿ ಡಿಪ್ರೆಸಿಂಗ್, ಟ್ರಸ್ಟ್ ಮೀ. ನಾಳೆ ಮಳೆ ಇದೆ ತುಂಬ, ಅದಕ್ಕೆ ನಾಳೆ ಮಳೆ ಇರೋ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಹೋಗಿ ಈಚೆ ಕಡೆ ಏನೇನು ಶಾಪಿಂಗ್ ಇದೆ ಅದೆಲ್ಲ ನೋಡ್ಕೊಂಡು ಬೇಡ. ಏನಾಗಿದೆ ಬೇಬಿ? ಓ ಶಿಟ್, ಅಯ್ಯೋ ಪಾಪಡ. ಮನೆ ನೋಡು, ಗ್ಯಾಸ್ ಆನ್ ಮಾಡಿಬಿಟ್ಟಿರ್ತಾರೆ. ಪಾಪ ಯಾರಿರ್ತಾರೋ ಏನು. ನಾನು ಎಡಿಟಿಂಗ್ ಮಾಡೋದು ಈ ಆ್ಯಪಲ್ಲೇ, ಕ್ಯಾಪ್ಕಟ್ ಅಂತ. ಇದನ್ನು ನಾನು ಪ್ರೋ ತೊಗೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಬೇರೆ ಸಪ್ರೇಟ್ ಪೇ ಮಾಡ್ತಾ ಇದ್ದೀನಿ. ಎಸ್, ವಿಚ್ ಇಸ್ ವೆರಿ ಬ್ಯಾಡ್, ಬಟ್ ಎಸ್, ಇಯರ್ಲಿ ಒನ್ಸ್ ಪೇಮೆಂಟ್, ಸೊ ಇಟ್ಸ್ ಓಕೆ ಅಂತ ಪೇ ಮಾಡ್ತಾ ಇದ್ದೀನಿ. ನನಗೆಲ್ಲ ಆರಾಮಾಗಿ ಸಿಕ್ಕತ್ತೆ ಅಂತ. ದಿಸ್ ಇಸ್ ಹೌ ಆರಾಮಾಗಿ ಸಿಗುತ್ತಲ್ಲ, ಆರಾಮಾಗಿ ಮಾಡ್ಕೊಂಡವ್ರೆಲ್ಲ. ಇದು ಅಪ್ಲೋಡಿಂಗ್ ಯೂಟ್ಯೂಬ್ ಒಳಗಡೆ, ಸ್ಟುಡಿಯೋ ಒಳಗಡೆ ಇದು ಅಪ್ಲೋಡ್ ಮಾಡೋ ಸ್ಪೇಸ್ ಇದು. ಇಲ್ಲಿ ನೋಡಿ, ಇಲ್ಲಿ ಥಂಬ್ನೇಲ್ ಇದೆ. ಎಲ್ಲಿ ಥಂಬ್ನೇಲ್ ಹಾಕ್ಲಾ? ಯಾ, ದಿಸ್ ಇಸ್ ಮೈ ಥಂಬ್ನೇಲ್. ಯಾ, ಇದೇ ಥರ ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡೋದು ಇಷ್ಟೇ. ಇದನ್ನು ಬರಿಬೇಕು ಇವಾಗ. ನಾನು ತುಂಬ ಡೀಪಾಗಿ ಬರಿತೀನಿ. ಸುಮ್ಮನೆ ಏನೇನೋ ಅಯ್ಯೋ ಏನೋ ಬರಿಬೇಕಂತ ಬರೆಯಲ್ಲ. ಐ ಟೇಕ್ ಲಾಟ್ ಆಫ್ ಟೈಮ್. ಗೋಯಿಂಗ್ ಗೋಯಿಂಗ್ ಟು ಗೆಟ್ ಸಮ್ ಗ್ರಾಸರೀಸ್. ಎಷ್ಟು ದೊಡ್ಡದಿದೆ ನೋಡಿ ಲಾರಿ. ಲಾರಿ ಅಂತಾರೆ ಎಲ್ಲ ಕಡೆ ಬಂದಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಚಿಕ್ಕ ಚಿಕ್ಕ ಪಪಾಯ ಮತ್ತು ಚಿಕ್ಕ ಚಿಕ್ಕ ವಾಟರ್ಮೆಲನ್. ಸ್ಮಾಲ್ ವಾಟರ್ಮೆಲನ್. ಏನದು? ವಾಟರ್ಮೆಲನ್. ಜಯಂತಪ್ಪ ನೋಡಿ, ನನಗೆ ಹಿಂಗೆ ತಗೊಂಡು ಬಂದಿದ್ದಾರೆ. $17. ಈ ಸಲ ಕ್ಯಾನರಾ ಲ್ಯಾಂಡ್ ಜಯಂತಪ್ಪ ಬನಾನಾಸ್ ಇಟ್ಕೊಂಡು ಬನಾನಾಗಳು ನೋಡಿ ಅವಳು. ಅವೆಲ್ಲ ಆರ್ಗ್ಯಾನಿಕ್ ಅಂತ ಅಷ್ಟು ತೊಗೊಂಡಿದ್ದಾಳೆ. ನಾರ್ಮಲ್ ಅಂದರೆ ಯಾರು ತೊಗೊಳಲ್ಲ. ದಿಸ್ ಇಸ್ ಲೈವ್. ತಗೊಳ್ಳೋಣ ಇದು.
ಹನಿ ಬೇಕು ನೋಡ್ತಾ ಇದ್ದೆ. ಅಲ್ಲಿರೋ ಹನಿ ಗಟ್ಟಿಯಾಗಿದೆ, ಅದು ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡಬೇಕು, ಮಾಡಲಿಲ್ಲ ಅಂದರೆ ಹಂಗೆ ಆಗಲ್ಲ. ನನಗೆ ಹನಿ ಕೊಡ್ಸಲ್ಲ ನನಗೆ. ನೀವೇ ಇದ್ದೀರಲ್ಲ ಹನಿಯಾಗಿ. ಕವೇಳಿ ಅಂದರೆ ನೋಡಪ್ಪ, ಪಾಸ್ತಾ ತೊಗೊಳ್ಳಿ. ಪಾಸ್ತಾ ಇದೆ, ಬನ್ನಿ ಮಾಡ್ತೀನಿ, ಬರ್ತೀನಿ. ಏನದು? ಗ್ರೀನ್ ಗರ್ಲ್ ನಾನು. ಇದೇನಂತ ಕಮೆಂಟ್ ಮಾಡಿ ಗೈಸ್. This is organic brown. $1 $25. So almost 2,500 rupees on the watermelon. It is a good watermelon. ಆಸ್ಟ್ರೇಲಿಯಾ ಹೇಗಿದೆ ಅಂತ ಗೊತ್ತಾಯ್ತಾ? ನನ್ನ ಹೆಸರು ಹೇಳ್ಕೊಂಡು ತಗೊಂಡು ಅವ್ರು ತಿಂತಾರೆ. ಸೀದೆ ಪ್ರೂಫ್. ಅಮ್ಮ ಅದು ಕೊಡಿ. ಇದು ನೋಡಿ, ನಮ್ಮ ಊರ್ ಕಡೆ ಎಲ್ಲ ಟಮಟ ಮಾಡ್ತಾರಲ್ವಾ, ಆ ಥರ ಇದೆ. ಇನ್ನೊಂದು ದಿಸ್ ಒನ್. ಏನು ಅಮ್ಮ? ಬೇಡ. got garlic bread from Fellini Wood Oven Pizza. Garlic bread ತಂದಿದ್ದೀವಿ, ತಿನ್ನೋಣ. ಪಿಜ್ಜಾ ಇದು
ನೀರಿನ ಮೂಲ ಇಷ್ಟು ಮೂಲ ಹಾಯ್ ಮೈಕ್ ಓಪನ್ ಮಾಡ್ತೀನಿ 1 ನಿಮಿಷ. ಹಾಯ್, ಇವಾಗ ನಾವು ಬೀಚ್ ಹತ್ರ ಬಂದಿದ್ದೀವಿ ಟು ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್. ಇವಾಗ ಸನ್ಸೆಟ್ ಆಯ್ತು ಕರೆಕ್ಟಾಗಿ. ಮಾಡಿದೆಲ್ಲ ನಿಧಾನಕ್ಕೆ ಮಾಡಿತ್ತು. ಓಕೆ, ಟೇಕ್ ಆಲ್ ಯೋರ್ ಟೈಮ್. ಅಲ್ಲೇ ಇದ್ದೀವಿ ನಾವು. ಅಲ್ಲಿತ್ತು ನೀರು ಅವಾಗ. ಹಲೋ, ನಾವು ನೀರು ಎಷ್ಟು ಮುಂದೆ ಬಂತೀವಿ. ವರ್ಷ ನಾವು ಅಲ್ಬರ್ದು ಹೆಂಗಿದೆ ಚೆನ್ನಾಗಿ. ಅಲ್ಲಿ ನೋಡಿ ಮೂನ್ ಕಾಣಿಸ್ತಿದ್ಯಾ? ದ ಬೆಸ್ಟ್ ಪಾರ್ಟ್ ಅಬೌಟ್ ಆಸ್ಟ್ರೇಲಿಯಾ ಈಸ್ ದ ಸನ್ಸೆಟ್. ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್. ಈಗ ತಾನೇ ಸ್ನಾನ ಎಲ್ಲ ಮಾಡಿ ಸ್ಕಿನ್ ಕೇರ್ ಮುಗಿಸಿ ಜಡೆ ಹಾಕೊಂಡು ಬಂದೆ. ಜಡೆ ಇಸ್ ದ ಮೋಸ್ಟ್ ಕಂಫರ್ಟಬಲ್ ಹೇರ್ ಸ್ಟೈಲ್ ಎವರ್. ಥ್ಯಾಂಕ್ ಯು. ಜಡೆ ಈಸ್ ದ ಮೋಸ್ಟ್ ಕಂಫರ್ಟಬಲ್ ಹೇರ್ ಸ್ಟೈಲ್ ಎವರ್. ಯಾಕಂದರೆ ಕೂದಲು ಸೈಡಿಗೆ ಹೋಗಲ್ಲ, ಏನಿಲ್ಲ, ಆರಾಮಾಗಿಡತ್ತೆ. ಆಮೇಲೆ ಕೂದಲು ಕೂಡ ನೀಟಾಗಿಡತ್ತೆ. ಎಸ್, ವಿ ಆರ್ ಬ್ಯಾಕ್ ಇನ್ ದ ಕಿಚನ್. ಇಫ್ ಯು ಗೈಸ್ ಕ್ಯಾನ್ ಸಿ, ಸಾರಿ, ಇಲ್ಲೊಂದಿದೆ ನೋಡಿ, ಮತ್ತು ಇಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ. ಓಕೆ, ಇಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ. ಎಸ್, ಯು ಗೈಸ್ ಯಾರಾದರೂ ಗೆಸ್ ಮಾಡಿದರೆ ಕರೆಕ್ಟ್. ದಿಸ್ ಈಸ್ ಗ್ರಾಸರಿ ಹಾಲ್. ಓ ಮೈ ಗಾಡ್. ಈಗ ಗ್ರಾಸರೀಸ್ ಹಾಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡೋಣ ಅಂದರೆ ಊಟಕ್ಕೆ ಪಾಸ್ತಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಪಾಸ್ತಾನ ಬಾಯ್ಲ್ ಮಾಡೋದಕ್ಕೆ ಇಡೋಣ. ಸೊ ನನಗೆ ಇದನ್ನು ಮುಗಿಸೋ ಅಷ್ಟರಲ್ಲಿ ಅದು ಕೂಡ ಆಗುತ್ತೆ, ಅಡುಗೆ ಮಾಡಿ ತಿನ್ಬೋದು. ನಾವು ಯೂಸ್ ಮಾಡ್ತಿರೋ ಪಾಸ್ತಾ ಬಂದು ಇಟ್ ಇಸ್ ಪ್ರೋಟೀನ್. ಪರವಾಗಿಲ್ಲ, ನೀವು ಜಾಸ್ತಿ ಪಾಸ್ತಾ ತಿನ್ನಬೇಡಿ. ತಿಂದರೆ ಒಳ್ಳೆ ಪಾಸ್ತಾ ತಿನ್ನಿ. ಯಾವುದ್ಯಾವುದೋ ಪಾಸ್ತಾಸ್ ತಿನ್ನೋಕ್ಕೆ ಹೋಗಬೇಡಿ. ಇಟ್ ಇಸ್ ಬ್ಯಾಡ್ ಫಾರ್ ಯೋರ್ ಹೆಲ್ತ್. ಬಾಯ್ಲ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಬಾಯ್ಲ್ ಮಾಡೋದಕ್ಕಿಟ್ಟು ವಿ ಕ್ಯಾನ್ ಸ್ಟಾರ್ಟ್ ನಮ್ಮ ಕೆಲಸ ಏನಿದೆ ಅದು. ನಾನು ಈ ಸರಿ ಮಾಡ್ತಾ ಇರೋದು ಪಾಸ್ತಾ ಬಂದು ಇಟ್ ಈಸ್ ವೈಟ್ ಸಾಸ್ ಪಾಸ್ತಾ. ಲಾಸ್ಟ್ ಟೈಮ್ ನಾನು ಪೆಪರೋನಿ ಪಾಸ್ತಾ ಮಾಡಿದ್ದೆ. ಈ ಸರಿ ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಅಷ್ಟೇ. ಇದನ್ನು ಇವಾಗ ವಾಟರಲ್ಲಿ ಹಾಕಿ ಬೇಯಿಸೋದಕ್ಕೆ ಇಡಬೇಕು. ಇದು ರೆಕಾರ್ಡೇ ಆಗಿಲ್ಲ ಮಾತಾಡಿರೋದು. ಐ ಹ್ಯಾವ್ ಜಸ್ಟ್ ಬೀನ್ ಟಾಕಿಂಗ್. ರೆಕಾರ್ಡೇ ಆಗಿಲ್ಲ. ಏನಾಯ್ತಂದರೆ ನಾನು ಇಷ್ಟೊತ್ತು ಮಾಡ್ತಾ ಇದ್ದೀನಿ, ಅದು ರೆಕಾರ್ಡೇ ಆಗಿಲ್ಲ. ಬಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ದ ಹಾಲ್ ಫಾರ್ ಸಚ್ ಅ ಲಾಂಗ್ ಟೈಮ್. ಓ ಗಾಡ್. ಏನಿಲ್ಲ. ಓಕೆ, ತುಪ್ಪ ತಂದಿದ್ದೀನಿ. ನಮ್ಮಲ್ಲಿ ಕಂಪಲ್ಸರಿ ತುಪ್ಪ, ನಾವು ಆಯಿಲ್ ತಿನ್ನಲ್ಲ ಅದಕ್ಕೆ. ಗಾರ್ಲಿಕ್. ಇದು ನಾಳೆ ರವೆ ಉಂಡೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಐ ಆಮ್ ಗೋಯಿಂಗ್ ಟು ಡಾಕ್ಯುಮೆಂಟ್ ಇಟ್. ಅದಕ್ಕೆ ಕಾಯಿ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಅದೇ ರವೆ ಉಂಡೆ ಮಾಡೋದಕ್ಕೆ ರವೆ ಬೇಕಲ್ವ, ಅದೇ ರವೆ. ಸಬ್ಜಾ ಸೀಡ್ಸ್ ಇಸ್ ವೆರಿ ಗುಡ್ ಫಾರ್ ಯೋರ್ ಹೆಲ್ತ್ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಇವತ್ತು ಹುಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದು ಬಿಕ್ಕೆ ಹಣ್ಣು. ಓ ಮೈ ಗಾಡ್, ಯು ಶುಡ್ ಸಿ ಬಿಕ್ಕೆ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಬಿಕ್ಕೆ ಹಣ್ಣು. ಇಲ್ಲಿ ಇದು ಥಾಯ್ ಬಿಕ್ಕೆ ಹಣ್ಣು ಅನಿಸುತ್ತೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ನಾನು ಸ್ಯಾಮ್ ಇಬ್ಬರು ತುಂಬ ತಿಂದುಬಿಡ್ತೀವಿ ಮನೇಲಿದ್ದರೆ. ವೇಸ್ಟೇ ಆಗದೆ ಇರೋ ಹಣ್ಣಂದರೆ ಇದು ಮತ್ತು ಬನಾನಾಸ್ ಒಂದೇ ನಮ್ಮ ಮನೇಲಿ. ಅದಕ್ಕೆ ಇದು ನೋಡಿದ ತಕ್ಷಣ ತೊಗೊಂಬಂದ್ಬಿಟ್ಟೆ. ನೆಕ್ಸ್ಟ್ ಬಂದು ಬೆಲ್ ಪೆಪ್ಪರ್ಸ್. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಬೆಲ್ ಪೆಪ್ಪರ್ಸ್ ತಂದಿದ್ದೀನಿ ಯಾಕಂದರೆ ಇವಾಗ ಪಾಸ್ತಾ ಮಾಡಬೇಕಂತ. ಇಲ್ಲಿ ನೋಡಿ, ಇದು ಮಣ್ಣಲ್ಲಿ ಬೆಳೆದಿರೋ ಪೊಟ್ಯಾಟೊ. ಇದನ್ನು ಕೂಡ ತಂದಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ನಾನು ಬಿಡಿಸ್ಬಿಟ್ಟಿರ್ತೀನಿ ಯಾಕಂದರೆ ನನ್ನ ಕೆಲಸ ಇರುತ್ತೆ ಅಲ್ವಾ. ಕೆಲಸ ಇರೋ ಟೈಮಲ್ಲಿ ಇದೆಲ್ಲ ನಿಜ ಖಂಡಿತ ನಂಗೆ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ಬಿಡಿಸ್ಬಿಟ್ಟು ಇಡ್ತೀನಿ. ಇದು ಪಲ್ಯ ಮಾಡೋದಕ್ಕಂತ ತೊಗೊಂಡು ಬಂದಿದ್ದೀನಿ. ದಿಸ್ ಇಸ್ ವೆರಿ ಗುಡ್ ಫಾರ್ ಯೋರ್ ಹೆಲ್ತ್. ಇದನ್ನು ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಈ ಜಿಂಜರ್. ನಾನು ಈ ಜಿಂಜರ್ನ ಏನಿಲ್ಲ ಅಂದರೂ ಒಂದು
ಒಂದು ಹೋಲ್ ಮಂತ್ ಯೂಸ್ ಮಾಡ್ತೀನಿ ಅನಿಸುತ್ತೆ. ಇದು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಒಂದೇ ಸಲ ಒಳಗೆ. ಶುಂಠಿ ಕ್ಲೀನ್ ಆಗ್ತಿದೆ, ಈಗ ಇದನ್ನು ಎತ್ತಿಟ್ಬಿಡೋಣ. ಐ ಗಾಟ್ ಒನ್ ರ್ಯಾಡಶ್, ಮೂಲಂಗಿ ಸಾರು ಮಾಡೋದಕ್ಕೆ. ಮೂಲಂಗಿ ಈಸ್ ಆಲ್ಸೋ ಗುಡ್ ಫಾರ್ ಯರ್ ಹೆಲ್ತ್. ಗ್ರೀನ್ಸ್ ಆ್ಯಸ್ ಐ ಸೆಡ್, ಇದು ಕ್ಲೀನ್ ಆಗಿದೆ, ಇನ್ನು ಕ್ಲೀನ್ ಮಾಡೋದು ಬೇಡ. ಇದು ಹಾಗೆ ಇಡ್ತೀನಿ, ಬೇಕಂದಾಗ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಷ್ಟು ಎತ್ತಿಡೋಣ. ಗಾರ್ಲಿಕ್ ನಾನು ಲುಕ್ ಎಟ್ ದಿಸ್ ಅವಕ್ಯಾಡೋ ಡಾಲ್, ಇದರಲ್ಲಿ ಗಾರ್ಲಿಕ್ ಹಾಕಿಡ್ತೀನಿ. ಯಾ, ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಬಿಡಿಸ್ಬಿಟ್ಟು ಎತ್ತಿಟ್ಟು ಆಮೇಲೆ ಬರ್ತೀನಿ. ಆಯಿತು. ಯಾವುದು ಸೊಪ್ಪು ಕೂಡ ವಾಶ್ ಮಾಡಬಾರ್ದು, ಬಿಡಿಸಿ ಹಾಗೆ ಎತ್ತಿಡಬೇಕು. ನೋಡಿ ಎಷ್ಟು ಗಲೀಜಿದೆ ಸೊಪ್ಪಲ್ಲಿ, ಅದಕ್ಕೆ ಎರಡೆರಡು ಸಲ ಕ್ಲೀನ್ ಮಾಡಿ ಎರಡೆರಡು ಸಲ ತೊಳಿಬೇಕು. ನಾನು ನೋಡಿ ಈ ಥರ ರಬ್ಬರ್ ಬ್ಯಾಂಡ್ಸು ಎಲ್ಲ ಈ ಥರ ಎತ್ತಿಟ್ಟಿರ್ತೀನಿ. ನಮ್ಮ ಮಮ್ಮಿ ಮಾಡ್ತಾ ಇದ್ದೀನಿ ಹಿಂಗೆ, ನನಗೂ ಅದೇ ಬಂದ್ಬಿಟ್ಟಿದೆ. ಲೆಟ್ಸ್ ಅರೇಂಜ್ ಸಮ್ ಫ್ರೂಟ್ಸ್. ಇವಾಗ ಐ ಲವ್ ಅರೇಂಜಿಂಗ್ ಫ್ರೂಟ್ಸ್. ನಂಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ, ಡಿಸೈನ್ ಮಾಡೋಕ್ಕೆಲ್ಲ ಇಷ್ಟ. 3 ಪಪ್ಪಾಯಸ್ನ ಇದರಲ್ಲಿ ಇಟ್ಬಿಡೋಣ. ಎಸ್, ಬಿಕಾಸ್ ಅದು ಪಪ್ಪಾಯ ಸೆಕ್ಷನ್ ಆಗುತ್ತೆ. ಇದರಲ್ಲಿ 3 ಆ್ಯಪಲ್ಸ್ ಇದೆ. ನಾನು ಬಿಕ್ಕೇನು ಫ್ರಿಜ್ಜಲ್ಲಿ ಇಡ್ತೀನಿ, ಆವಾಗಲೇ ಹೇಳಿದೆ ಅಲ್ವಾ. ಲುಕ್ ಅಟ್ ದಿಸ್, ಎಷ್ಟು ಕ್ಯೂಟ್ ಆಗಿದೆ. ಇದರಲ್ಲಿ ಇಡೋಣ. ಬನಾನಾಸ್ ಹಿಂಗೆ ಸ್ಟಿಂಗ್ ಮಾಡೋಣ. ಈ ಆ್ಯಪಲ್ಸ್ ಇಲ್ಲಿಡೋಣ. ಯಾ, ನೋ, ನನ್ನ ಫ್ರೂಟ್ ಬಾಸ್ಕೆಟ್ ಯಾವಾಗಲೂ ಇಲ್ಲೇ ಇರುತ್ತೆ. ಸ್ಮಾಲ್ ಇದಿಲ್ಲಿದೆ, ನಾನು ಫ್ಲಾರಲ್ಲಲ್ಲಿ ಇಟ್ಟಿದ್ದೀನಿ. ಐ ಥಿಂಕ್ ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಇದು ಇಲ್ಲೇ ಇರಲಿ, ಇಲ್ಲಿಟ್ಟಿದ್ದೀನಿ. ಐ ಥಿಂಕ್ ದಿಸ್ ಸೂಟ್ಸ್ ನೈಸ್. ಪಪಾಯಸ್ ಅಲ್ವಾ, ಚಿಕ್ಕದಾಗಿ ಕ್ಯೂಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ರಿಮೂವ್ ಮಾಡಬೇಕಂತ ಇದೆ ನನಗೆ, ಬಟ್ ಚೆನ್ನಾಗಿದೆ ಅಲ್ವಾ ಇದಿಲ್ಲಿ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇಲ್ಲ ಅಂದರೆ ಐ ಥಿಂಕ್ ವಿಲ್ ಟೇಕ್ ದಿಸ್ ಔಟ್. ಇದನ್ನು ತೆಗೆದು ಇದು ಮಾತ್ರ ಇಡೋಣ. ಪರವಾಗಿಲ್ಲ, ಕ್ಯೂಟಾಗಿದೆ. ಸ್ವಲ್ಪ ಕನ್ಫ್ಯೂಷನ್ ಇದೆ ನಂಗೆ, ತುಂಬ ಖಾಲಿ ಅನಿಸ್ತಾ ಇದೆ ಆಲ್ರೆಡಿ. ಈಗ ಒಂದು ನಿಮಿಷ. ಎಸ್, ಐ ಥಿಂಕ್ ವಿ ಡಿಡ್ ದಿಸ್ ಟೈಮ್ ಬೆಟರ್ ದೆನ್ ಲಾಸ್ಟ್ ಟೈಮ್. ಬನಾನಾಸ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಐ ಥಿಂಕ್ ಇದು ಚೆನ್ನಾಗಿದೆ. ಆ ಟ್ರೇ ಅದು ಕಾಫಿ ಮಾತ್ರ ಇತ್ತು, ಸೊ ಆ ಕಾಫಿ ತೆಗೆದುಬಿಟ್ಟಿದ್ದೀನಿ. ಆಲ್ಸೋ ಐಮ್ ಯೂಸಿಂಗ್ ದಿಸ್ ಕಾಫಿ ಬ್ಯಾಗ್ಸ್. ಐ ಥಿಂಕ್ ದಿಸ್ ಇಸ್ ಗುಡ್, ದಿಸ್ ಸ್ಯೂಟ್ಸ್ ಬೆಟರ್. ಸ್ವಲ್ಪ ಈ ಥರ ಪುಷ್ ಮಾಡೋಣ. ಇದು ಸ್ಯಾಮ್ ಬಾಟಲ್ಸ್ ಅದು. ಐ ಥಿಂಕ್ ವಿ ಡಿಡ್ ವೆಲ್ ನೌ. ಇಟ್ ಲುಕ್ಸ್ ರಿಯಲಿ ನೈಸ್. ಪರ್ಫೆಕ್ಟ್ ಡೈನಿಂಗ್ ಟೇಬಲ್ ಥರ ಇದೆ ಇದು. ಈವನ್ ದಿಸ್ ಇಸ್ ಲುಕಿಂಗ್ ಗುಡ್. ಪಪಾಯಸ್, ವಾಟರ್ಮೆಲನ್ ಮತ್ತು ಆ್ಯಪಲ್ಸ್ ಎಲ್ಲ ಇದೆಲ್ಲ ಇಟ್ಟಿದ್ದೀನಿ. ಈಗ ಕರೆಕ್ಟಾಗಿದೆ. ಕಮ್ ಆನ್, ಲೆಟ್ಸ್ ಮೇಕ್ ಸಮ್ ಪಾಸ್ತಾ ಆ್ಯಂಡ್ ಈಟ್. ಊಟ ತುಂಬ ಹಸಿವಾಗಿದೆ.